ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಡ್ಡ ಮತದಾನ ಆಗಿರುವಂತ ಹಿನ್ನೆಲೆ ಈ ಅಡ್ಡ ಮತದಾನದ ಸಮರ ಏನಿದೆಯಲ್ಲ ಬಿಜೆಪಿ ಜೆಡಿಎಸ್ ಅಲ್ಲಿ ನಾಯಕತ್ವ ಕೊರತೆ ಇರೋದು ಗೊತ್ತಾಗಿದೆ. ಮೇಲ್ನೋಟಕ್ಕೆ ಹಂಗೆ ಅನಿಸ್ತಾ ಇದೆ. ಮೈತ್ರಿ ಕ್ರಾಸ್ ವೋಟಿಂಗ್ ಬಗ್ಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಲೇವಡಿ ಮಾಡಿದ್ದಾರೆ. ಆದರೆ ನಿನ್ನೆ ಆಗಿರುವಂತ ಘಟನೆಯ ವಿಚಾರವಾಗಿ ಅವರಲ್ಲೇ ನಂಬಿಕೆ ಇಲ್ಲದಂತೆ ಆಗಿದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು. ಅಂದರೆ ಈ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ಆಗಿದೆಯಲ್ಲ ಆ ವಿಚಾರವಾಗಿ ಎದ್ದು ಕಾಣೋದು ಏನಪ್ಪಾ ಅಂದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ನಾಯಕತ್ವದ ಕೊರತೆ ಇದೆ. ಬಿಜೆಪಿ ಅವರಿಗೆ ಮತ್ತೆ ಜೆಡಿಎಸ್ ಅವರಿಗೆ ಅವರ ನಾಯಕತ್ವದಲ್ಲಿ ನಂಬಿಕೆ ಇಲ್ಲ. ಇವತ್ತು ನಮ್ಮ ಜನಪರ ಯೋಜನೆಗಳನ್ನ ನೋಡಿ, ಗ್ಯಾರಂಟಿ ಯೋಜನೆಗಳನ್ನ ನೋಡಿ, ಯಾವ ರೀತಿ ಒಂದು ಕುಟುಂಬಕ್ಕೆ ಒಂದು ಆರ್ಥಿಕ ಸ್ಥಿರತೆ ಮತ್ತು ಒಂದು ಸ್ವಾಭಿಮಾನದ ಬದುಕನ್ನ ಕೊಡ್ತಾ ಇರೋದನ್ನ ನೋಡಿ ಇವತ್ತು ಕೆಲವು ಶಾಸಕರು ಆತ್ಮಸಾಕ್ಷಿಯ ಮತಗಳನ್ನ ನೀಡಿದ್ದಾರೆ. ಇದು ನಮ್ಗೆ ಕೇಳೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅವರಿಗೆ ಕೇಳಬೇಕು. ಯಾವ ಪಕ್ಷಗಳು ನಮ್ಮ ಬಗ್ಗೆ ದಿನ ಟೀಕೆ ಮಾಡ್ತಾ ಇದ್ರು, ಇವತ್ತು 11 ಮತಗಳು ನಮಗ್ ಬಿದ್ದಿದೆ ಅಂದ್ರೆ ಇದಕ್ಕೆ ಉತ್ತರ ನಾವು ಕೊಡ್ಬೇಕಾ ಅವ್ರು ಕೊಡ್ಬೇಕಾ? ಬಹಳ ಸ್ಪಷ್ಟವಾಗಿ ವಿರೋಧ ಪಕ್ಷದ ನಾಯಕರಾದಂತ ಅಶೋಕ್ ಅವರ ಬಿಜೆಪಿ ಪಕ್ಷದ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನಾಯಕತ್ವವನ್ನ ಸ್ವತಃ ಬಿಜೆಪಿ ಅವರು ತಿರಸ್ಕಾರ ಮಾಡಿದ್ದಾರೆ. ಮತ್ತೆ ಎರಡೂ ಪಕ್ಷದ ಮೈತ್ರಿ ಏನಿದೆ ಅದನ್ನು ಕೂಡ ತಿರಸ್ಕಾರ ಇವತ್ತು ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರು ಮಾಡಿದ್ದಾರೆ. ನೋಡಿ, ನಾವು ಯಾರಿಗೂ ಸೆಳೆದಿಲ್ಲ, ಏನಿಲ್ಲ. ಬಹಳ ಸ್ಪಷ್ಟವಾಗಿ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂತ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ, ನೇರ ಸಂಪರ್ಕದಲ್ಲಿದ್ದಾರೆ. ಧ್ರುವ, ನಿಜವಾಗಲೂ ಕೂಡ ಒಂಥರ ಬೇಸರ, ಅಂದರೆ JDS ಮತ್ತು BJPಗೆ ಅಸಮಾಧಾನ ಕೂಡ ಇದೆ. ಅದರ ಜೊತೆಗೆ ಭಾರಿ ಮುಖಭಂಗ ಆಗತ್ತೆ ಮೈತ್ರಿಗೆ. ಈಗ ಅಡ್ಡ ಮತದಾನ ಏನು ಮಾಡಿದಾರಲ್ಲ ಅವರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗತ್ತೆ ಅನ್ನೋದು ಒಂದು ಕಡೆ, ಆದರೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾಯಕತ್ವದ ಕೊರತೆ ಇದೆಯಾ ಅನ್ನೋದು. ಏನು ಹೇಳ್ತೀರಿ? ಹೇಮಕುಮಾರ್, ಇಲ್ಲಿ ನಾವು ನೋಡ್ತಾ ಹೋಗಬೇಕಾಗಿರುವಂಥದ್ದು ಒಂದು BJPಯಲ್ಲಿ ನಾಯಕತ್ವದ ಕೊರತೆ, ಬಣ ಜಗಳ ಒಂದು ಕಡೆ ಆದರೆ JDSನಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ ಅಸಮಾಧಾನಗೊಂಡಿದ್ದಾರಾ ಅನ್ನುವಂಥದ್ದು. ಆದರೆ ಇಲ್ಲಿ ಮೈತ್ರಿ ನಾಯಕರು ಒಟ್ಟಾಗಿ ಹೋಗಿರುವಂಥ ಕಾರಣಕ್ಕಾಗಿ ಮೈತ್ರಿಯಲ್ಲೇನಾದರೂ ಬಿರುಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದ್ದಾವೆ. ಮುಖ್ಯವಾಗಿ ಕುಮಾರಸ್ವಾಮಿ ಅವರು ಅತಿಯಾಗಿ ನಂಬಿದ್ದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೂಡ ನೀಡಿದರು. ಅವರು ಅತಿಯಾಗಿ ನಂಬಿದ್ದು ಯಾರನ್ನ? ತಮ್ಮ ಪಕ್ಷದಲ್ಲಿ ಕೇವಲ 4 ಜನ ಅಷ್ಟೇ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಈ ಕಡೆ BJP ಅವರು ಹೇಳ್ತಾ ಇರೋದು ನಮ್ದ್ರಲ್ಲಿ 4-5 ಜನ ಕ್ರಾಸ್ ವೋಟ್ ಮಾಡಿದ್ದಾರೆ ಅಂತ. ಆದರೆ ಇಲ್ಲಿ ಟೋಟಲ್ ನಂಬರ್ ಇರೋದು 11 ಜನ ಕ್ರಾಸ್ ವೋಟನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ನಮ್ಮಲ್ಲಿ ಜಾಸ್ತಿ ಅಂತ ಯಾವ ನಾಯಕರು ಕೂಡ ಇಲ್ಲಿ ಬಹಿರಂಗವಾಗಿ ಒಪ್ಕೊಳ್ಳಕ್ಕೆ ತಯಾರಿಲ್ಲ. ನಮ್ಮ ಪಕ್ಷದಲ್ಲಿ ಕ್ರಾಸ್ ವೋಟ್ ಮಾಡಿದ್ದಾರೆ, ಅಂಥವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನನಗೆ ಇದ್ರ ಬಗ್ಗೆ ಎಕ್ಸ್ಪೆಕ್ಟ್ ಇತ್ತು, ನಾನು ಅಭ್ಯರ್ಥಿಯನ್ನು ಹಾಕೋದು ಬೇಡ ಅಂದ್ಕೊಂಡಿದ್ದೆ, ಆದರೆ ನಮ್ಮ ಶಾಸಕರು ಒತ್ತಾಯವನ್ನು ಮಾಡಿದ್ರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಕಡೆ ವಿಜೇಂದ್ರ ಅವರು ನಾವು ಈ ಬಗ್ಗೆ ಏನು ಚರ್ಚೆ ಮಾಡ್ತಾ ಇರಲಿಲ್ಲ, ಕುಮಾರಸ್ವಾಮಿ ಅವರು ಹೇಳಿದ್ರು ನಾವಾದರೂ ಹಾಕೋಣ ಅಥವಾ ನೀವಾದರೂ ಒಂದು ಅಭ್ಯರ್ಥಿನ ಹಾಕೋಣ, ಒಂದು ಫೈಟ್ ಕೊಡೋಣ ಅಂತ ಹೇಳಿದ್ರು. ಹಾಗಾಗಿ ನಾವು ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಮಾತಾಡಿ ನೀವೇ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅಂತ ಹೇಳಿದ್ರೆ ಅವರಿಗೆ ನಾವು ಸಪೋರ್ಟನ್ನು ಮಾಡ್ತೀವಿ ಅಂತ ಹೇಳಿದ್ರು. ಆದರೆ BJP ಅವರು ಇಲ್ಲಿ ಎಡವಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಆದರೆ ಯಾವುದೇ ತಂತ್ರಗಾರಿಕೆಯನ್ನು ಮಾಡಿಲ್ಲ. ಕೊನೆ ಹಂತದವರೆಗೂ ಯಾವಾಗ ನಿನ್ನೆ ಚುನಾವಣೆಗಿಂತ ಮುನ್ನ 10 ಗಂಟೆ ಸುಮಾರಿಗೆ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಎಲ್ಲ ಶಾಸಕರಿಗೆ ಒಂದು ಸೂಚನೆಯನ್ನ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಬಿಟ್ರೆ ಅದರ ಹಿಂದೆ ಒಂದಿಷ್ಟು ಜನ, ಅಂದ್ರೆ ಹಿಂದಿನ ದಿವಸ ತಮ್ಮ ಶಾಸಕರಿಗೆ ಅದನ್ನು ಹೇಳೋದಿರ್ಬೋದು, ಅತಿಯಾದ ವಿಶ್ವಾಸದಲ್ಲಿ ಇದ್ರು BJP ನಾಯಕರು, ಅದು ಅವರಿಗೆ ಎಫೆಕ್ಟ್ ಆದಂತೆ ಕಾಣಿಸ್ತಾ ಇದೆ. ಯಾರು ಕೂಡ ಈ ಪರಿಷತ್ನಲ್ಲಿ ತಮ್ಮ 2 ಸ್ಥಾನಗಳನ್ನ ಉಳಿಸಿಕೊಳ್ಳುವಲ್ಲಿ ಮಾತ್ರ ಇವರು ಸ್ಟ್ರಾಟರ್ಜಿಯನ್ನ ಮಾಡಿದ್ರು. JDSಗೆ ಹೆಚ್ಚುವರಿ ಮತ ಹೇಗೂ ಹೋಗ್ತವೆ ಅನ್ಕೊಂಡಿದ್ರು, ಆದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು, ತಮ್ಮ ಅಭ್ಯರ್ಥಿಯೇ ಸೋಲ್ತಾ ಇದ್ರು. ಲಿಂಗರಾಜ್ ಪಾಟೀಲ್ ಅವರು ಕೇವಲ 27 ವೋಟ್ಗಳನ್ನು ಪಡೆದು ಎಲಿಮಿನೇಷನ್ ರೌಂಡ್ನಲ್ಲಿ ಅವರು
ಆಯ್ಕೆಯಾಗಿ ಹೋದ್ರು. ಹೀಗೆ JDSಗೆ ಇಲ್ಲಿ ಹಿನ್ನಡೆ ಆಗಿರೋದು ಒಂದಾದ್ರೆ BJPಗೂ ಕೂಡ ಇಲ್ಲಿ ಹಿನ್ನಡೆಯಾಗಿದೆ. BJP ನಾಯಕರು ಇಲ್ಲಿ ರಾಜ್ಯ ನಾಯಕರು ಇಲ್ಲಿ ಬೇಜವಾಬ್ದಾರಿತನ ತೋರದಂತೆ ಇದೆ. ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯನ್ನ ಹಾಕದೇ ಇದ್ದಿದ್ರೆ, ಈಗ ಇರ್ಲಾರ್ದರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಈಗ ಅಭ್ಯರ್ಥಿಯನ್ನ ಹಾಕದೇ ಇದ್ದಿದ್ರೆ ಇದು ಯಾವುದೂ ಇಶ್ಯೂ ಆಗ್ತಾ ಇರಲಿಲ್ಲ. ಈಗ ತಮ್ಮ ಅಭ್ಯರ್ಥಿಗಳನ್ನ ಕಣಕ್ಕಿಟ್ಟು ಪ್ರತಿಷ್ಠೆಗೆ ಮುಂದಾಗಿ ಈಗ ಮೈತ್ರಿ ನಾಯಕರು ಕೈ ಸುಟ್ಕೊಂಡಿದ್ದಾರೆ. ಸೊ ಈಗ ಕ್ರಮದ ಮಾತುಗಳನ್ನ ಆಡ್ತಾ ಇದ್ದಾರೆ, ಶಿಸ್ತು ಕ್ರಮ ಅಂತ ಇದ್ದಾರೆ. ಆದ್ರೆ ಇಲ್ಲಿ ಪಕ್ಷದಿಂದ ಉಚ್ಚಾಟನೆ ಮಾಡಬಹುದು ಹೊರತು ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಟಿಕೆಟ್ ವಿಚಾರದಲ್ಲಿ ಏನಾದರೂ ಅವರನ್ನ ಟಿಕೆಟ್ ನೀಡಲ್ಲ ಅಂತ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ರು. ನಮಗೆ ಟಿಕೆಟ್ ನೀಡೋದು ನಾನು ಯಾರಿಗೂ ಟಿಕೆಟ್ ನೀಡಲ್ಲ ನೆಕ್ಸ್ಟ್ ಈ ತರ ಉಲ್ಲಂಘನೆ ಮಾಡಿದವರು. ಬಿಜೆಪಿಯಲ್ಲಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತೀನಿ ಅಂತ ಹೇಳಿ ವಿಜೇಂದ್ರ ಅವರು ಹೇಳಿದ್ರು. ಆದ್ರೆ ಇಲ್ಲಿ ನಿನ್ನೆ ವೋಟ್ ಮಾಡುವಂತ ವೇಳೆಯಲ್ಲಿ ಒಂದಿಷ್ಟು ನಾಯಕರು ಮಾತಾಡ್ಕೊಳ್ತಾ ಇದ್ರಂತೆ. ವಿಧಾನಸೌಧದಿಂದ ಹೋಗುವಂತ ವೋಟ್ ಹಾಕುವ ಸಂದರ್ಭದಲ್ಲಿ ಬಿಜೆಪಿಯ ಕೆಲವೊಂದಿಷ್ಟು ನಾಯಕರಿಗೆ ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದೇ ಗೊತ್ತಿರಲಿಲ್ಲ ಅಂತ, ಆ ರೀತಿ ಟ್ರೈನಿಂಗ್ ಕೂಡ ಕೊಡುವಂತ ಕೆಲಸವನ್ನ ಮಾಡಿಲ್ಲ. ಅದರಲ್ಲಿ ಒಂದು ಹಸಿಂದು ವೋಟ್ ಹೋಗಿದೆ ಬಿಜೆಪಿ ನಾಯಕರೇ ಹಾಕಿರುವಂತ, ಬಿಜೆಪಿ ಶಾಸಕರೊಬ್ರು ಹಾಕಿರುವಂತದ್ದು. ಸೊ ಹೀಗಾಗಿ ಬಿಜೆಪಿ ಇಲ್ಲಿ ಎಡವಿದೆ, ಬೇಜವಾಬ್ದಾರಿಯಿಂದ ಅದು ನಡ್ಕೊಂಡಿರೋದು ಇಲ್ಲಿ ಕಂಡು ಬರ್ತಾ ಇದೆ. ಅಂದ್ರೆ ನಮ್ಮ ಬಳಿ ಶಾಸಕರಿದ್ದಾರೆ, ನಾವು ಮೈತ್ರಿಗೆ ಸಪೋರ್ಟ್ ತೋರಿಕೆಗೆ ಅಷ್ಟೇ ಮಾಡಿದಂತೆ ಕಾಣಿಸ್ತಾ ಇದೆ. ಕುಮಾರಸ್ವಾಮಿ ಅವರು ಕೂಡ ಇಲ್ಲಿ ಅತಿಯಾದ ನಂಬಿಕೆಯನ್ನ ಇಟ್ಟಿದ್ದೆ ಅಂತ ಹೇಳಿರುವಂತದ್ದು. ಇದು ಏನಾದ್ರೂ ಬಿಜೆಪಿಯ ವಿಚಾರವಾಗಿ ಮಾತನಾಡಿದ್ರ ಅನ್ನುವಂತ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಸೊ ಹೀಗಾಗಿ ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ವಿಜೇಂದ್ರ ಅವರು ನಿನ್ನೆ ಹೈಕಮಾಂಡ್ ನಾಯಕರ ಬಳಿ ಮಾತನಾಡಿದ್ದಾರೆ. ಹೈಕಮಾಂಡ್ ನಾಯಕರ ಬುಲಾವ್ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಸೋಮವಾರ ಅವರು ಡೇಟ್ ಕೊಟ್ರೆ ಅಲ್ಲಿ ಹೋಗಿ ಸಮಗ್ರವಾಗಿ ಚರ್ಚೆಯನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಬೇರೆ ರಾಜ್ಯದಲ್ಲಿ ಎಷ್ಟು ಬೇಕೋ ಅಷ್ಟು ನಂಬರ್ ಇಲ್ದಿದ್ರು ಕೂಡ, ತಮ್ಮ ಪಕ್ಷದ ಅಭ್ಯರ್ಥಿ ಶಾಸಕರು ಇಲ್ದಿದ್ರು ಕೂಡ ಅಲ್ಲಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ, ರಾಜ್ಯಸಭೆಯಲ್ಲಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ, ಇನ್ನು ಸಂಸದರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕರ್ನಾಟಕದ ನಾಯಕರಲ್ಲಿ ಏನ್ ನಾಯಕತ್ವದ ಕೊರತೆ ಇದೆಯಾ ಅಥವಾ ಈ ನಾಯಕರ ನಡುವೆ ವಿಜೇಂದ್ರ ಇರ್ಬೋದು, ಹಿರಿಯ ನಾಯಕರ ನಡುವೆ ಸಮನ್ವಯತೆ ಕೊರತೆ ಇದೆಯಾ, ಮತ್ತೆ ಮೈತ್ರಿಯನ್ನ ಮಾಡಿಕೊಂಡು ಬಿಜೆಪಿ ಎಡುತ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾದಂತೆ ಕಾಣಿಸ್ತಾ ಇದೆ. ಕಾರ್ಯಕರ್ತರಲ್ಲೂ ಕೂಡ ಈ ತರದ ಅಭಿಪ್ರಾಯಗಳಿದ್ದಾವೆ. ಈಗ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ, ಬಿಜೆಪಿಯ ಏನಾದರೂ ಹಿರಿಯ ನಾಯಕರು ಅಂದ್ರೆ ಬಿಜೆಪಿಯ ಪಕ್ಷದಲ್ಲಿ ಯಾವುದಾದ್ರೂ ಹಿರಿಯ ನಾಯಕರ ತಲೆಗೆ ಉರುಳುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇದ್ದಾವೆ. ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಈಗ ಇರ್ಬೋದು. ಈಗ ಬಿಜೆಪಿ ಹೈಕಮಾಂಡ್ ನ ನಡೆ ಏನು ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವುದು. ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.